ಸರ್ಕಾರಿ ನೌಕರರ ತಾಲೂಕಾ ಘಟಕ ಹಾಗೂ ಇಪಿಎಲ್ ಸಂಘಟನಾ ಸಮಿತಿಯ ಜಂಟಿ ಆಶ್ರಯದಲ್ಲಿ ಹೊನ್ನಾವರ ತಾಲೂಕಿನ ಸರ್ಕಾರಿ ನೌಕರರ ಪರಿವಾರದ ಕ್ರಿಕೆಟ್ ಪಂದ್ಯಾವಳಿ, ಸಾಂಸ್ಕೃತಿಕ ಸಂಜೆ ಮತ್ತು ಅಭಿನಂದನಾ ಕಾರ್ಯಕ್ರಮ ಜನವರಿ 12ರಿಂದ 14ರವರೆಗೆ ಸಂತೆಗುಳಿಯ ಶ್ರೀ ಮಹಾಸತಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಸಂಘದ ತಾಲೂಕಾಧ್ಯಕ್ಷ ಅಣ್ಣಪ್ಪ ಮುಕ್ರಿ ತಿಳಿಸಿದ್ದಾರೆ. ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ತಾಲೂಕಾಧ್ಯಕ್ಷ ಅಣ್ಣಪ್ಪ ಮುಕ್ರಿ ಅವರು, ಕಳೆದ 3 ವರ್ಷಗಳಿಂದ ಐಪಿಎಲ್ ಮಾದರಿಯಲ್ಲಿ ಇಪಿಎಲ್ ಪಂದ್ಯಾವಳಿಯನ್ನು ಸಂಘಟಿಸಲಾಗುತ್ತಿದೆ. ಈ ವರ್ಷ ವಿಶೇಷವಾಗಿ ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾವಳಿಯನ್ನು ಸಂಘಟಿಸಲಾಗಿದೆ ಎಂದು ತಿಳಿಸಿದರು. ಸರ್ಕಾರಿ ನೌಕರರು ಹಾಗೂ ಪರಿವಾರದವರು ಒಂದೆಡೆ ಸೇರಿ ಸ್ನೇಹಮಯ ವಾತಾವರಣ ಮೂಡಬೇಕು, ದಿನನಿತ್ಯದ ಕೆಲಸದ ಒತ್ತಡಗಳಿಂದ ಹೊರಬಂದು ಮನಸ್ಸು ಹಗುರವಾಗಬೇಕು ಎಂಬ ಆಶಯದೊಂದಿಗೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಏರ್ಪಡಿಸಲಾಗುತ್ತಿದೆ. ಜನವರಿ 12ರಂದು ಬೆಳಗ್ಗೆ 9 ಗಂಟೆಗೆ ಸಚಿವ ಮಂಕಾಳ ವೈದ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಶಾಸಕ ದಿನಕರ್ ಶೆಟ್ಟಿ ಕ್ರೀಡಾಂಗಣ ಉದ್ಘಾಟಿಸಲಿದ್ದಾರೆ. ವಿಶೇಷ ಆಮಂತ್ರಿತರಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ, ಪೆವಿಲಿಯನ್ ಉದ್ಘಾಟಕರಾಗಿ ಎಸ್ಸಿ ಡಾಕ್ಟರ್ ನಯನ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. 2 ವರ್ಷ ಉತ್ತಮವಾಗಿ ಒಂದು ಕಾರ್ಯಕ್ರಮ ಮೂಡಿ ಬಂದಿದೆ. ಈ ವರ್ಷ ಅದಕ್ಕಿಂತ ವಿಭಿನ್ನವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಚಟುವಟಿಕೆಗಳನ್ನು ಆ್ಯಡ್ ಮಾಡಿಕೊಂಡು ಇದು ಹೊಸತನದೊಂದಿಗೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಹೊಸದಾಗಿ ಈ ವರ್ಷದಲ್ಲಿ ಆಯ್ಕೆಯಾಗಿ ಬಂದವರು ಹೊಸ ಹುಮ್ಮಸ್ಸೊಂದಿಗೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರ ಸಹಕಾರವನ್ನು ಬಯಸ್ತಾ ಈ ಒಂದು ಪಂದ್ಯಾವಳಿಗೆ ನಾಡಿದ್ದು ಮಾನ್ಯ ಉಸ್ತುವಾರಿ ಸಚಿವರು ಬಂದು ಚಾಲನೆ ನೀಡಲಿಕ್ಕಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಕ್ರೀಡಾಂಗಣದ ಉದ್ಘಾಟಕರಾಗಿ ನಮ್ಮ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಆಗಮಿಸ್ತಿದ್ದಾರೆ. ಹಾಗೆ ನಮ್ಮ ನೂತನ ರಾಜ್ಯಾಧ್ಯಕ್ಷರು 2ನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸನ್ಮಾನ್ಯ ಸಿಎಸ್ ಷಡಕ್ಷರಿ ಕೂಡ ಆಗಮಿಸ್ತಿದ್ದಾರೆ. ಅದರೊಟ್ಟಿಗೆ ನಮ್ಮ ಎಲ್ಲ ತಾಲೂಕಿನ ಹಿರಿಯ ಅಧಿಕಾರಿಗಳು, ಸಹಾಯಕ ಆಯುಕ್ತರು ಇವರೆಲ್ಲ ಕೂಡ ಇವತ್ತಿನ ಪ್ರಥಮ ದಿನದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಆವತ್ತಿನ ದಿವಸ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ನೌಕರರ ಮಕ್ಕಳು ಮತ್ತು ಹೊನ್ನಾವರದಲ್ಲಿ ಇರುವಂಥ ನೌಕರರು ಹಾಗೂ ವಿಶೇಷವಾಗಿ ಒಂದು ವಾದ್ಯಗೋಷ್ಠಿ, ಸಿಂಚನ ವಾದ್ಯಗೋಷ್ಠಿ ಅವ್ರ ತಂಡದಿಂದ ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಆವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಸೇಫ್ ಸ್ಟಾರ್ ಗ್ರೂಪ್ನ ಅಧ್ಯಕ್ಷರು ಮತ್ತು ಸಹಕಾರ ಭಾರತಿ ಅಧ್ಯಕ್ಷರಂತ ಶ್ರೀಯುತ ಜಿ ಶಂಕರ್ ಅವರು ಬರಲಿಕ್ಕಿದ್ದಾರೆ. ಹಾಗೆ ಶಿವಾನಂದ ಹೆಗಡೆ, ವೆಂಕಟರಮಣ ಹೆಗಡೆ ಅವರೆಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸಂಘದ ಮಾಜಿ ಅಧ್ಯಕ್ಷ ಆರ್ಟಿ ನಾಯ್ಕ್ ಮಾತನಾಡಿ, ಉದ್ಘಾಟನಾ ಸಮಾರಂಭಕ್ಕೆ ಪಟ್ಟಣದಲ್ಲಿರುವ ನೌಕರರ ಭವನದಿಂದ ಸಂತೆಗುಳಿಯ ಕ್ರೀಡಾಂಗಣದವರೆಗೆ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಹಾಗಾಗಿ ಮತ್ತು 3 ದಿನ ಕೂಡ ಎಲ್ಲ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಮುಂಜಾನೆ ಇಲ್ಲಿಂದ ನಮ್ಮ ಮೆರವಣಿಗೆ ಹೊರಡುತ್ತದೆ, ನಮ್ಮ ನೌಕರ ಭವನದಿಂದ ಮೆರವಣಿಗೆ ಹೊರಡುತ್ತದೆ. ಬೈಕ್ ರ್ಯಾಲಿ ಇದೆ. ತಹಶೀಲ್ದಾರ್ ಚಾಲನೆ ಕೊಡಲಿಕ್ಕೆ ತುಂಬ ಒಳ್ಳೆಯ ಕಾರ್ಯಕ್ರಮ. ತಾವೆಲ್ಲರೂ ದಯವಿಟ್ಟು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿಂದ ಬೈಕ್ ರ್ಯಾಲಿ ಮೂಲಕ ನಾವು ಸಂತೆಗುಳಿ ಕ್ರೀಡಾಂಗಣಕ್ಕೆ ಹೋಗ್ತೇವೆ. ಅಲ್ಲಿ ಪ್ರೊಸೀಜರ್ ಏನಾಗುತ್ತೆ, ಅಲ್ಲಿ ಸಭಾ ಕಾರ್ಯಕ್ರಮ ಇದೆ. ಅದೇ ರೀತಿ ನಂತರ ಕ್ರಿಕೆಟ್ ಮ್ಯಾಚ್ಗಳು ಪ್ರಾರಂಭ ಆಗುತ್ತೆ. ಇಡೀ ದಿನ ಕ್ರಿಕೆಟ್ ಮ್ಯಾಚ್ಗಳಿರ್ತದೆ. 6 ಗಂಟೆ ಕ್ಲೋಸ್ ಆಗುತ್ತೆ. ಮತ್ತು ವೆರಿ ನೆಕ್ಸ್ಟ್ ಕಾರ್ಯಕ್ರಮ ಮುಗಿದ ತಕ್ಷಣ 6 ಗಂಟೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಕಲ್ಪನೆ. ಯಾಕಂದರೆ ನಮ್ಮ ಸರ್ಕಾರಿ ನೌಕರರು ಮತ್ತು ಸರ್ಕಾರಿ ನೌಕರರ ಮಕ್ಕಳಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ. ಮತ್ತು ಯಾವುದಕ್ಕೂ ಇರಲಿ ಅಂತೇಳಿ ನಮ್ಮ ನೌಕರ ಬಾಂಧವರಿಂದ ಒಂದು ರಸಮಂಜರಿ ಕಾರ್ಯಕ್ರಮ, ಅವರು ಕೂಡ ಒಬ್ಬ ನೌಕರರೇ, ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿವಿ. 2 ದಿನ ಕೂಡ ರಸಮಂಜರಿಯ ಒಂದು ಔತಣವನ್ನು ನೀಡಬೇಕು, ಒಂದು ಕ್ರೀಡಾಭಿಮಾನಿಗಳಿಗೆ ಒಂದು ಕ್ರೀಡೆಯನ್ನು ಅತ್ಯುತ್ತಮವಾಗಿ ನೀಡಬೇಕು ಅಂತೇಳಿ ಒಂದು ಸದುದ್ದೇಶದಿಂದ ಸಮಸ್ತ ಹೊನ್ನಾವರ ತಾಲೂಕಿನ ಎಲ್ಲ ನೌಕರರು ಇದರಲ್ಲಿ ಪಾಲ್ಗೊಂಡಿದ್ದಿರತಕ್ಕಂಥದ್ದು ವಿಶೇಷ. ಶಿಕ್ಷಕ ಪ್ರಕಾಶ್ ನಾಯ್ಕ್ ಮಾತನಾಡಿ, ಜನವರಿ 12 ಮತ್ತು 13ರಂದು ಪಂದ್ಯಾವಳಿ ನಂತರ ಸಂಜೆ 6 ಗಂಟೆಯಿಂದ ಸರ್ಕಾರಿ ನೌಕರರ ಹಾಗೂ ಅವರ ಮಕ್ಕಳಿಂದ ಹಾಡು, ನೃತ್ಯ, ದೇಶಭಕ್ತಿ ಗೀತೆ, ಜಾನಪದ, ರಸಮಂಜರಿ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನವರಿ 14ಕ್ಕೆ ಪ್ರತಿಭಾ ಪುರಸ್ಕಾರ ನಡೆಯಲಿವೆ ಎಂದು ತಿಳಿಸಿದರು. ಹಾಗೂ ಪ್ರೀಮಿಯರ್ ಲೀಗ್, ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಆಯೋಜಕತ್ವದಲ್ಲಿ ಇದರಲ್ಲಿ ಸಂಜೆ ನೌಕರರ ಮಕ್ಕಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕು ಹೇಳುವಂತಹ ನಿಟ್ಟಿನಲ್ಲಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಕೊಡಬೇಕು ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿಯಲ್ಲಿ 12ನೇ ತಾರೀಕು ಸಂಜೆ 6 ಗಂಟೆಯಿಂದ ಅಪ್ ಟು ಕಾರ್ಯಕ್ರಮಗಳು ಎಲ್ಲಿವರೆಗೆ ಬರ್ತದೋ ಅಲ್ಲಿವರೆಗೆ, ಮತ್ತು ಅದರ ಮಧ್ಯದಲ್ಲಿ ಒಂದು ಕ್ಲಾಸಿಕಲ್ ಪ್ರೋಗ್ರಾಮ್, ಸಾಂಪ್ರದಾಯಿಕವಾಗಿ ನಮ್ಮ ಕರಾವಳಿಯ ಯಾವುದಾದ್ರೂ ಒಂದು
ಒಂದು ಜನಪದ ಅಥವಾ ಸಾಂಪ್ರದಾಯಿಕ ಒಂದು ಕಲಾ ಪ್ರಕಾರವನ್ನು ಕೊಡಬೇಕಂಬಂದಾಗ ಸಿಂಚನ ದೇವಾಡಿಗೆ ಹೇಳುವಂಥ ಬಗೆಯ ಒಂದು ಸ್ಯಾಕ್ಸೋಫೋನ್ ವಾದನವನ್ನು ಕೂಡ ಆಯೋಜಿಸಿದ್ದೀವಿ. ಮತ್ತು ಅದರ ಜೊತೆಯಲ್ಲಿ ನೌಕರರ ಮಕ್ಕಳ ಕಾರ್ಯಕ್ರಮ, ನೃತ್ಯ, ಹಾಡು. ಆಮೇಲೆ ನಮ್ಮ ತಾಲೂಕಿನಿಂದ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಹೋಗಿರುವಂತಹ ಕೆಲವು ಪ್ರತಿಭೆಗಳು. ಸತೀಶ್ ನಾಯ್ಕ್ ಮಾತನಾಡಿ, ತಾಲೂಕಿನ ಸರ್ಕಾರಿ ನೌಕರರು ಹಾಗೂ ಅವರ ಪರಿವಾರದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಕೋರಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಚಂದ್ರಶೇಖರ್ ಕಳಸ್, ಸೂರ್ಯಕಾಂತ್ ಕೆವಿ, ನಾಗಪ್ಪ ಕೋಟೂರು, ರಾಧಾಕೃಷ್ಣ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.